ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಮ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು. ನಾನು ಚೆನ್ನಾಗಿದ್ದೀನಿ ನೋಡಿರಿ. ನೋಡಿ, ಇವತ್ತಿನ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಟಿಫಿನಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚಪಾತಿಗೋಸ್ಕರ ಹಿಟ್ಟು ಎಲ್ಲ ನಾದ್ಕೊಂಡಿದ್ದೆ. ಒಂದು 15-20 ನಿಮಿಷ ಇಟ್ಟಿದ್ದೆ ನೆನೆಯೋಕ್ಕೆ. ಇವಾಗ ನೋಡಿರಿ, ಅದು ಎಲ್ಲ ಉಂಡೆ ಥರ ಇದು ಮಾಡ್ತಾಯಿದ್ದೀನಿ. ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳಂತರೂ ಡೈಲಿ ಇವಾಗ ಸ್ಕೂಲ್ಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಲ್ಲ ಫ್ರೆಂಡ್ಸು. ಬೆಳಗ್ಗೆ ಫಸ್ಟು ಟೈಮ್ ಫಾಲೋ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಮಕ್ಕಳಿಗೆ ಟಿಫಿನ್ದು ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ. ಇವಾಗ ಜಸ್ಟ್ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ. ಇನ್ನು ಮಕ್ಕಳು ಒಬ್ಬೊಬ್ಬರೇ ಸ್ನಾನ ಮಾಡ್ತಾಯಿದ್ದಾರೆ ಹೋಗಿ. ನಾನಂತರೂ ಇಲ್ಲಿ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಅವ್ರದ್ದು ಸ್ನಾನ ಎಲ್ಲ ಆಗೋವರೆಗೆ ನಾನಿಲ್ಲಿ ನಾಷ್ಟ ರೆಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮತ್ತು ಟಿಫಿನ್ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇವಾಗ ನಮ್ಮ ಹಸ್ಬೆಂಡೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ಮಕ್ಕಳು ಮತ್ತು ನಮ್ಮ ಹಸ್ಬೆಂಡೂ ಟಿಫಿನ್ ತೊಗೊಂಡು ಹೋಗ್ತಾರೆ ಮಧ್ಯಾಹ್ನದ್ದು. ಅದಕ್ಕೋಸ್ಕರ ಇವಾಗ ನೋಡಿರಿ, ನಾನು ಎಲ್ಲ ಇವಾಗ ನಾಷ್ಟ ರೆಡಿ ಮಾಡ್ತಾಯಿದ್ದೀನಿ. ಇದು ಈ ಥರ ಉಂಡೆ ಥರ ಮಾಡಿಬಿಟ್ಟು ಇವಾಗ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ, ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸು. ಇಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಅಂಗನವಾಡಿ ಇದೆ, ಅವ್ರದ್ದೇ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ನೋಡಿರಿ, ಎಲ್ಲ ಚಪಾತಿ ಲಟ್ಟಿಸಿದ ನಂತರ ಇವಾಗ ನಾನು ಚಪಾತಿ ಫ್ರೈ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಫುಲ್ ಅರ್ಜೆಂಟ್ ಇರ್ತೈತೆ ಫ್ರೆಂಡ್ಸ್ ಕೆಲಸಗಳು ಎಲ್ಲ ತುಂಬಾ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ನಮ್ಮ ರಿಮ್ಷ ಸ್ನಾನ ಮಾಡಿ ಬಂದಿಂದ ನಮ್ಮ ರಿಮ್ಷಾಗೆ ಜಡೆ ಹಾಕೋದು ಇರುತ್ತೆ. ಮತ್ತು ಇವ್ರಿಗೆ ಯೂನಿಫಾರ್ಮ್ ತೆಗೆದುಕೊಡ್ಬೇಕು, ಮತ್ತು ಅವ್ರಿಗೆ ನಾಷ್ಟ ಮಾಡಿಸ್ಬೇಕು, ಅದು ಇದು ಅಂತ ಹೇಳಿ ಸ್ಕೂಲ್ ಚಾಲು ಆದರೆ ಸಾಕು ಭಾಳ ಅರ್ಜೆಂಟಿಂದ ನಾಷ್ಟ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡಬೇಕಂದ್ರೆ ಇದು ಕೆಲಸ ಮಾಡ್ಕೊತ ನಾನು ಮಾತಾಡ್ಕೊತ ವೀಡಿಯೋ ಮಾಡಿದರೆ ಅದು ಕೆಲಸ ತುಂಬ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಮನೆಯದು ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಹಾಗೆ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ವಾಯ್ಸ್ ಓವರ್ ಮಾಡ್ತೀನಿ. ಅಡ್ಜಸ್ಟ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ನನ್ನ ಮಗಳು ನೋಡಿರಿ, ನಾನಲ್ಲಿ ಚಪಾತಿ ಮಾಡ್ತಾಯಿದ್ರೆ ಫೈಜಾನಲ್ಲಿ ಸ್ನಾನ ಮಾಡ್ತಾಯಿದ್ದಾನೆ. ಅದಕ್ಕೋಸ್ಕರ ಅವಾಗಿನವರೆಗೆ ಸುಮ್ಮನೆ ಕುಂದ್ರಕ್ಕಿಂತ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ತಡ್ರಿ ನಿಮ್ಗೆ ಅಂತ ಹೇಳ್ಬಿಟ್ಟು ಚವಳೆಕಾಯಿ ಮುರಿದು ಕೊಡ್ತಾಯಿದ್ದಾಳೆ. ನೋಡಿರಿ, ಪ್ರತಿ ಮನೆಗೆ ಒಂದು ಹೆಣ್ಮಗಳು ಇರಬೇಕಂದ್ರೆ ಇದಕ್ಕೆ ನೋಡಿರಿ, ತಾಯಿಗೆ ಎಷ್ಟೋ ಸ್ವಲ್ಪ ಆಸರೆ ಆಗ್ತಾರೆ ಹೆಣ್ಮಕ್ಳಂದರೆ. ನೋಡಿ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಅದೆಲ್ಲ ಮುರಿದು ಕೊಟ್ಟಿದ್ದಾಳೆ ನಮ್ಮ ರಿಮ್ಷಾ ಚವಳೆಕಾಯಿ. ಇವಾಗ ನೋಡಿ, ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಚವಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಚಪಾತಿ ಮಾಡ್ತಾಯಿದ್ದಾಳೆ ನಮ್ಮ ಮಗಳು. ಎಲ್ಲ ಮಮ್ಮಿ ನಾನು ಮಾಡ್ತೀನಿ ತಡ್ರಿ ಅಂತ ಹೇಳಿ ಮಾಡ್ತಾಯಿದ್ದಾಳೆ. ಅದು ಪಲ್ಯ ಮಾಡೋವರಿಗೆ ಮಾಡೋಕ್ಕೆ ಬರ್ತಾಯಿಲ್ಲ, ಏನಿಲ್ಲ, ಅದು ಹತ್ತಿರ ರೊಟ್ಟಿ ಬಡ್ದಂಗೆ ಬಿಡ್ತಾಯಿದ್ದಾಳೆ ನೋಡಿರಿ. ಆದ್ರೇನು ಆದಷ್ಟು ಟ್ರೈ ಮಾಡ್ತೀನಿ ಮಮ್ಮಿ, ಪ್ರತಿಯೊಂದರಲ್ಲಿ ನಾನು ಮಾಡ್ತೀನಿ ಮಮ್ಮಿ, ನಾನು ಮಾಡ್ತೀನಿ ಅಂತ ಹೇಳಿ ಭಾಳ ಇಂಟ್ರೆಸ್ಟ್ ಫ್ರೆಂಡ್ಸ್ ಕೆಲಸ ಮಾಡುವಾಗ. ಇವಾಗ ಚಿಕ್ಕವರಿದ್ದಾಗ ಹೆಂಗೆ ಹೇಳ್ತಾರೆ, ದೊಡ್ಡವರಾದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಮಾಡಲ್ಲ. ನೋಡಿ, ಚವಳೆಕಾಯಿ ಪಲ್ಯ ಅಂತೂ ಮಾಡಿದೆ ಫ್ರೆಂಡ್ಸು, ಚಪಾತಿನೂ ಮಾಡಿದೆ. ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ನಮ್ಮ ಪಲ್ಯ ಚಪಾತಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿರಿ, ಎಲ್ಲರೂ ಫ್ರೆಶ್ ಅಪ್ ಆಗಿ ಮಸ್ತ್ ಇವಾಗ ನಾಷ್ಟಕ್ಕೆ ಕೂತ್ಕೊಂಡಿದ್ದಾರೆ. ನಾನು ಇವ್ರಿಗೆ ಫಸ್ಟ್ ನಾಷ್ಟ ಕೊಟ್ಟಿದ್ದೆ, ನೆಕ್ಸ್ಟ್ ಇವರೆಲ್ಲ ಹೋಗಿದ ನಂತರ ನಾನು ನಾಷ್ಟ ಮಾಡ್ತೀನಿ ಫ್ರೆಂಡ್ಸು. ಯಾಕಂದರೆ ಇವ್ರಿಗೆ ನಾಷ್ಟ ಕೊಟ್ಬಿಟ್ಟು ಮತ್ತು ನಾನು ಇವ್ರಿಗೆ ಟಿಫಿನ್ ಎಲ್ಲ ಕಟ್ಟಬೇಕಾಗುತ್ತಲ್ಲ, ಅದಕ್ಕೆ ಫಸ್ಟ್ ಅದು ಟಿಫಿನ್ ಎಲ್ಲ ರೆಡಿ ಮಾಡ್ತೀನಿ. ನೋಡಿರಿ, ಇವಾಗ ನಾನು ನಾಷ್ಟ ಮಾಡ್ತಾಯಿದ್ದೀನಿ, ಟಿಫಿನ್ ಕಟ್ತಾಯಿದ್ದೆ. ಮತ್ತು ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ದಾರೆ ಜೊತೆಲೇ ಕುಂತು ನಾಷ್ಟ ಮಾಡಂತ ಹೇಳಿ ಮಾಡಿಕೊಂಡೆ ಫ್ರೆಂಡ್ಸು. ಮತ್ತು ಇಲ್ಲಿ ನೋಡಿರಿ, ಇವರು ಇವಾಗ ಸ್ಕೂಲಿಗೆ ಹೋಗ್ತಾರೆ, ಬೈಕಿಂದ ಹೋಗ್ತಾರೆ ಫ್ರೆಂಡ್ಸು. ಮೊದಲೆಲ್ಲ ವ್ಯಾನ್ ಬರ್ತಾಯಿತ್ತಲ್ಲ, ಇವಾಗಿಲ್ಲ, ಇವರೇ ಕರ್ಕೊಂಡು ಹೋಗಿಬಿಟ್ಟು ಹಂಗೆ ಕೆಲ್ಸಕ್ಕೆ ಹೋಗಿಬಿಡ್ತಾರೆ. ನೋಡಿರಿ ಫ್ರೆಂಡ್ಸು, ಅವರು ಹೋಗಿದ ನಂತರ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮನೆ ಕೆಲಸ ಅಂದರೆ ಇವತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಫ್ರೆಂಡ್ಸು. ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಯಾಕಂದರೆ ಇವಾಗ ಮೊಹರಂ ಸ್ಟಾರ್ಟ್ ಆಗಿದ್ದಲ್ಲ ಫ್ರೆಂಡ್ಸ್,
ಅದಕ್ಕೋಸ್ಕರ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಕಿಚನ್ ರೂಮು ಕ್ಲೀನ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಸಾಮಾನು ಇಷ್ಟೆಲ್ಲ ಹಾಕಿ ಇವಾಗ ತೊಳೆತಾ ಇದ್ದೀನಿ ಫ್ರೆಂಡ್ಸ್. ತೊಳೆದು ಆಯಿತು ಸಾಮಾನೆಲ್ಲ. ಆಮೇಲೆ ನೆಕ್ಸ್ಟ್ ಇವಾಗ ನಾನು ಹಾಸಿಗೆ ಎಲ್ಲ ತೊಳೆದಿದ್ದೀನಿ ನೋಡಿರಿ. ಹಾಸಿಗೆನೂ ತೊಳೆದಿದ್ದೀನಿ, ಬಟ್ಟೆನೂ ಒಗೆದಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ತೊಗೊಂಡು ಟೆರೆಸ್ ಮೇಲೆ ಇವಾಗ ಬಂದಿದ್ದೀನಿ. ಇಲ್ಲೆಲ್ಲ ಒಣಗೋಕ್ಕೆ ಹಾಕಬೇಕಂಥೇಳಿ. ಇಲ್ಲಿ ನೋಡಿ ಎಲ್ಲ ಖಾಲಿ ಖಾಲಿ ಇದೆಲ್ಲ ಹಗ್ಗ ಕಟ್ಟಿದ್ದಾರೆ. ಇಲ್ಲೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ಇವಾಗೆ ನೋಡಿರಿ ಇಲ್ಲೆಲ್ಲ ಇವಾಗ ಹಾಕೋದನ್ನು ಆಯಿತು ಫ್ರೆಂಡ್ಸ್. 1 ತಾಸು 2 ತಾಸಲ್ಲಿ ಒಣಗಿಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ಗಾಳಿ ತುಂಬ ಚೆನ್ನಾಗಿ ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ನೋಡಿರಿ ಎಲ್ಲ ಇವಾಗೆ ಹಾಸಿಗೆ ಒಗೆದಂತ್ರ ಆಯಿತು. ನಾವಂತರೂ ಹಬ್ಬ ಇದೆ ಅಂತಲೇ ಒಗೆದಂತಲ್ಲ ಫ್ರೆಂಡ್ಸ್. 4-5 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಒಗಿತಾನೇ ಇರ್ತೀವಿ ಹಾಸಿಗೆ. ಆಯ್ತು ನೋಡಿರಿ, ಹಾಸಿಗೆ ಎಲ್ಲ ಈ ಥರ ಹಾಕಿದ್ಮೇಲೆ ಹಾಕೋದೆಲ್ಲ ಆಯಿತು. ನೋಡಿ ಗಾಳಿ ಹೆಂಗೆ ಬಿಟ್ಟೈತೆ, ತುಂಬ ಚೆನ್ನಾಗಿ ಗಾಳಿ ಅಂತೂ ಬಿಟ್ಟಿದೆ, ಜಲ್ದಿ ಒಣಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಇದೆಲ್ಲ ಹಾಕಿ ಕೆಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹೋಗಿದ್ದು 1 ತಾಸು ಆಗಿತ್ತೇನಿಲ್ಲ ಫ್ರೆಂಡ್ಸು. ಅರ್ಧ ಒಣಗಿತ್ತು ಏನೋ ನೋಡಿರಿ ಹಾಸಿಗೆ ಎಲ್ಲ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಎಷ್ಟು ಜೋರಾಗಿ ಮಳೆ ಬಂದುಬಿಡ್ತು ಫ್ರೆಂಡ್ಸು. ನಾನು ನೋಡಿದರೆ ಮಲ್ಕೊಂಡಿದ್ದೀನಿ. ಹಾಸಿಗೆ ಎಲ್ಲ ಒಗೆದು ಒಂಥರ ಸುಸ್ತಾದಿತ್ತು, ಕೈಕಾಲು ನೋವಾಗ್ತಿತ್ತು. ಅದಕ್ಕೆ ಮಲ್ಕೊಂಡಿದ್ದೀನಿ ನೋಡಿರಿ. ಒಂಥರ ಕರೆಂಟ್ ಹೋಗ್ಬಿಡ್ತು ಇಲ್ಲಿ. ಕರೆಂಟ್ ಹೋಗಿದ ತಕ್ಷಣ ಮತ್ತೆ ನಾನು ಎದ್ದು ನೋಡ್ತಾ ಇದ್ದೀನಿ, ಮಳೆ ಇಷ್ಟೊಂದು ಜೋರು, ಹಾಸಿಗೆ ಎಲ್ಲ ಹಸಿ ಆಗಿಬಿಟ್ಟಿರ್ತಿತ್ತಲ್ಲ ಅಂತ ಹೇಳಿಬಿಟ್ಟು. ಮತ್ತು ಅಂದರೆ ಆದಷ್ಟು ಮೇಲೆ ಫಟಾಫಟ್ ಹೋಗಿ ಆದಷ್ಟು ಬಟ್ಟೆನ ತಕ್ಕಂಡು ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಮಳೆ ಅಂತೂ ಈ ಪರಿ ಬಂದಿದೆ ಅಚಾನಕ್ಕಾಗಿ. ತುಂಬಾ ಫಾಸ್ಟ್ ಮಳೆ ಬಂದಿದೆ ಫ್ರೆಂಡ್ಸ್. ನೋಡ್ರಾಗ ಇಲ್ಲೆಲ್ಲ ಹಸಿ ಆಗಿಬಿಟ್ಟೈತೆ. ಮತ್ತು ಮತ್ತೆ ಮಳೆ ಸ್ವಲ್ಪ ಸ್ಟಾಪ್ ಆಯಿತು ಫ್ರೆಂಡ್ಸ್. ಸ್ಟಾಪ್ ಆಗಿದ ನಂತರ ನಾನು ಮತ್ತೊಂದು ಸಾರಿ ಟೆರೆಸ್ ಮೇಲೆ ಹೋದೆ. ಯಾಕಂದರೆ ಹಾಸಿಗೆ ಹಂಗೆ ಬಿಟ್ಟು ಬಂದಿದ್ದಲ್ಲ ಫ್ರೆಂಡ್ಸ್, ಗಾಳಿಗೆ ಅದು ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟಿರ್ತೈತೆ. ಹೆಂಗೆ ಬೇಕು ಹಂಗಾಗಿ ಇಲ್ಲಿ ನೋಡ್ರಿ, ಹೆಂಗೆ ಬೇಕು ಹಂಗೆ ಬಿದ್ದುಬಿಟ್ಟವು. ಅದಕ್ಕೋಸ್ಕರ ಹಾಸಿಗೆ ಸರಿ ಮಾಡಿ ಸ್ವಲ್ಪ ಇವಾಗ ಮಳೆ ಹೋಗಿದ್ದಲ್ಲ ಫ್ರೆಂಡ್ಸು, ಮತ್ತೆ ಗಾಳಿ ಬಿಟ್ಟಿದೆ. ಅದಕ್ಕೋಸ್ಕರ ಬಟ್ಟೆ ಅಂತ ತಗೊಂಡು ಹೋಗಿದ್ದೀನಿ. ಇವಾಗ ಬರೀ ಹಾಸಿಗೆ ಇದ್ದಾವೆ, ಅವು ಹಾಸಿಗೆನೇ ಸರಿ ಮಾಡಿ ಹಾಕಿ ಹೋಗ್ತೀನಿ ಫ್ರೆಂಡ್ಸ್. ಎಷ್ಟು ದಿನ ಮಳೆ ಬರ್ತಾ ಇಲ್ಲ, ಬರೀ ಗಾಳಿನೇ ಇದೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನೆನ್ನೆ ಹೇಳಿದ್ದೀನಿ, ಇವತ್ತು ಮಳೆ ಅಂತೂ ಈ ಪರಿ ಆಗಿದೆ. ನಾನು ಹಾಸಿಗೆ ಎಲ್ಲ ಒಗೆದು ಹಾಕಿದ ತಕ್ಷಣ ಬಂದುಬಿಟ್ಟಿದ್ದೆ 1 ತಾಸಿಗೆ. ಈ ಥರ ಆಗುತ್ತಂತ ಅಂದ್ಕೊಂಡಿದ್ದೇ ಇಲ್ಲ ನೋಡಿರಿ. ಹಾಸಿಗೆ ಏನಾದರೂ ಒಗೆದಾಗ ಚೆನ್ನಾಗಿ ಒಣಗಿದ್ರೇ ಬೇಸಿ ಫ್ರೆಂಡ್ಸ್. ಈ ಥರ ಮಳೆ ಬಂದರೆ ಇವೆಲ್ಲ ಒಣಗಿಸೋಕ್ಕೋಸ್ಕರ ಭಾಳ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೊಗೊಂಡು ಹೋಗಿ ಮನೆಯಲ್ಲಿ ಹಾಕಿದ್ದೀನಿ ಹಗ್ಗ ಕಟ್ಟಿ. ಇದು ಹಾಸಿಗೆ ನೋಡಿರಿ, ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ಈ ಥರ ಎಲ್ಲ ಹಾಕಿದೆ ಫ್ರೆಂಡ್ಸ್, ಎಲ್ಲ ಅಗಲ ಮಾಡಿ ನೋಡಿರಿ. ಹಾಕೋದಂತರೂ ಇವಾಗ ಆಯಿತು ಫ್ರೆಂಡ್ಸ್. ಮತ್ತು ಕೆಳಗಡೆ ಹೋಗ್ತೀನಿ ನೋಡಿರಿ. ಇನ್ನು ಹನಿ ಸ್ವಲ್ಪ ಬೀಳ್ತಾ ಇದೆ. ನಾನು ಹಸಿ ಹಾಕ್ಬಿಟ್ಟಿನಿ ಫ್ರೆಂಡ್ಸ್. ಎಲ್ಲ ಬಟ್ಟೆ ಎಲ್ಲ ಹಸಿ ಆಗಿಬಿಟ್ಟಿತ್ತು. ಇವಾಗ ನೋಡಿರಿ, ಇವಾಗ ಮತ್ತೆ ನೆಕ್ಸ್ಟ್ ಹೋಗ್ತಾ ನೋಡಿರಿ, ಇಲ್ಲಿ ನಾವು ಟೆರೆಸ್ ಮೇಲೆ ಇಳಿಯುವಾಗ ಇಲ್ಲಿ ಒಂದು ನಮ್ಮದು ಗಿಡ ಇದೆ ಫ್ರೆಂಡ್ಸು. ಸಕ್ಕರೆ ಹಣ್ಣಿನ ಗಿಡ ಅಂತಾರಲ್ಲ, ಅದರ ಹಣ್ಣಂತರೂ ಫುಲ್ ಸ್ವೀಟ್ ನೋಡಿರಿ ಫ್ರೆಂಡ್ಸು. ತುಂಬ ಸಕ್ಕರೆ ಇದ್ದಂಗೆ ಇರ್ತೈತೆ, ಅಷ್ಟು ಸ್ವೀಟಾಗಿ. ನ್ಯಾಚುರಲ್ ಹಣ್ಣಿನಿಂದ ಅದು ಇಷ್ಟೊಂದು ಸ್ವೀಟಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಅಷ್ಟು ಸ್ವೀಟ್ ಇದ್ದಕ್ಕೋಸ್ಕರನೇ ಅದಕ್ಕೆ ಸಕ್ಕರೆ ಹಣ್ಣು ಅಂತ ಹೇಳ್ತೀವಿ ನಾವು ಇಲ್ಲಿ. ಮತ್ತು ಬೇರೆ ಊರಲ್ಲಿ ಬೇರೆ ಕಡೆ ಎಲ್ಲ ಗಸಗಸೆ ಹಣ್ಣು ಅಂತಲೂ ಹೇಳ್ತಾರೆ. ಯಾಕಂದರೆ ಅದು ಗಸಗಸೆ ಥರ ಒಳಗಡೆ ಸ್ವಲ್ಪ ಅದು ಇರುತ್ತಲ್ಲ, ಅವೆಲ್ಲ ಹಾಗೆ ಕಾಣಿಸುತ್ತೆ. ಬಟ್ ನಾವಂತರೂ ಸಕ್ಕರೆ ಹಣ್ಣಿನ ಗಿಡ, ಸಕ್ಕರೆ ಹಣ್ಣು ತಿಂತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಏನಂತೀರಾ ಈ ಹಣ್ಣಿಗೆ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಹಾಕಿ. ಮತ್ತು ನೋಡಿರಿ, ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಚಳಿ ಅಂತೂ ಫುಲ್ ಆಗ್ತಾಯಿದೆ ಫ್ರೆಂಡ್ಸು. ಮಳೆ ಹನಿ ಬಿದ್ದಿದ್ದೆಲ್ಲ ಮೈ ಮೇಲೆಲ್ಲ, ತಲೆ ಎಲ್ಲ ನೋಡಿರಿ, ಅದು ಕೂದಲೆಲ್ಲ ಹಸಿ ಆಗಿಬಿಟ್ಟೈತೆ. ಮತ್ತು ಇವಾಗ ಸಾಯಂಕಾಲ ಟೈಮ್ ನೋಡಿರಿ, ಮಕ್ಕಳಂತರೂ ಸ್ಕೂಲಿಂದ ಬಂದುಬಿಟ್ರು. ನೋಡಿರಿ ಇಲ್ಲಿ ಕೂತ್ಕೊಂಡಿದ್ದಾರೆ ಆಟಾಡ್ಕೊತ. ಮತ್ತು ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸು. ನೋಡಿರಿ ಇಲ್ಲಿ ನಮ್ಮ ರೀಮ್ಶಾ ನೋಡಿರಿ ಆಟ ಸಾಮಾನು ತೆಗಿತಾ ಇದ್ದಾಳೆ. ಮತ್ತು ಬಟ್ಟೆ ತೊಗೊಂಡು ಬಂದಿದ್ದಲ್ಲ ಫ್ರೆಂಡ್ಸ್, ಅವೆಲ್ಲ ಇಲ್ಲಿ ಹಗ್ಗದ ಮೇಲೆ ಹಾಕಿದ್ದೀನಿ. ಮತ್ತು ನೋಡಿರಿ ಇಲ್ಲಿ ಮನೆ ಅಂತೂ ಇವಾಗೆ ಒರೆಸಿರೋದು ಫ್ರೆಂಡ್ಸ್. ಸ್ವಲ್ಪ ಹಸಿ ಐತೆ. ಮತ್ತು ಸಾಮಾನೆಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿರಿ, ತೊಳೆದಿದ್ದೆಲ್ಲ. ಇವಾಗೆಲ್ಲ ಸ್ಟ್ಯಾಂಡಿಗೆ ಹಚ್ಚಬೇಕು. ನೋಡಿರಿ ಎಷ್ಟು ಮಸ್ತಾಗಿ ಕ್ಲೀನ್ ಆಗೈತೆ ಮನೆಯೆಲ್ಲ ನೋಡಿರಿ. ಮತ್ತು ಫ್ರೆಂಡ್ಸು ಇವಾಗ ನೆಕ್ಸ್ಟು ನೋಡಿರಿ, ಇವಾಗ ಮಕ್ಕಳು ಹೋಮ್ವರ್ಕ್ ಮಾಡ್ಕೊತ ಇದ್ದಾರೆ ಮನೆಯಲ್ಲಿ. ಇಲ್ಲಿ ಹೊರಗಡೆ ನೋಡಿದರೆ ಗಾಳಿ ಇಷ್ಟು ತಣ್ಣಗೆ ಗಾಳಿ ಫ್ರೆಂಡ್ಸ್.
ಇಲ್ಲಿ ನೋಡ್ರಿ ನಮ್ಮ ತೇಜು ನಮ್ಮ ಪಕ್ಕದ ಮನೆ ಹುಡುಗ ನೋಡ್ರಿ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಬಟ್ಟೆ ಎಲ್ಲ ಫುಲ್ ಹಸಿ ಆಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್. ನೋಡ್ರಿ ಮನೆಯೆಲ್ಲ ಕೆಲಸ ಮಾಡ್ಕೊಂಡಿದ್ದ ನಂತರ ಅಷ್ಟಿಗೆ ಫ್ರೆಶ್ ಅಪ್ ಆದೆ ಫ್ರೆಂಡ್ಸ್. ಆಮೇಲೆ ಇವಾಗ ನೋಡ್ರಿ ನಾನು ಚಳಿ ಅಂತೂ ಫುಲ್ ಆಗ್ತಾಯಿದೆ ಫ್ರೆಂಡ್ಸ್. ಮತ್ತು ನೋಡ್ರಿ ಇಲ್ಲಿ ಕರೆಂಟೂ ಹೋಗ್ಬಿಟ್ಟೈತೆ. ಮಳೆ ಬಂದರೆ ಸಾಕು ಇಲ್ಲಿ ಕರೆಂಟ್ ಹೋಗೋದು ಫ್ರೆಂಡ್ಸು. ಕರೆಂಟಿಂದ ಭಾಳ ಬೇಸರ ಆಗ್ಬಿಟ್ಟೈತೆ ನೋಡ್ರಿ ನಮಗಂತೂ. ಮತ್ತು ಅದ್ರಾಗ ಬೇರೆ ಇವತ್ತು ಮಳೆ ಕೂಡ ಬಂದಿದೆ. ಮಾರ್ಕೆಟ್ ಕೂಡ ಹೋಗ್ಬೇಕು ನೋಡ್ರಿ, ಮಂಗಳವಾರ ಮಾರ್ಕೆಟ್. ಸ್ವಲ್ಪ ಲೇಟಾಗಿಯೇ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಇವಾಗ ಅವ್ರಿಗೆ ಕಾಲ್ ಮಾಡಿದ್ದೆ, ಬರ್ತಾ ಇದ್ದಾರೆ ಗ್ಯಾರೇಜಿಂದ, ಕೆಲಸದಿಂದ ಬರ್ತಾರೆ ಇವಾಗ. ಆವಾಗಿನವರೆಗೆ ಇವಾಗ ಮಳೆ ಸ್ಟಾಪ್ ಆಗಿದ್ದಲ್ಲ ಫ್ರೆಂಡ್ಸ್. ಮತ್ತು ಯಾವಾಗ ಬರುತ್ತೆ, ಯಾವಾಗ ಮತ್ತೆ ಇದು ಹಾಸಿಗೆ ಎಲ್ಲ ಹಸಿ ಆಗ್ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಮತ್ತು ಕೆಳಗಡೆ ತೊಗೊಂಡ್ಬಂದು ಇಲ್ಲಿ ಹಾಸಿಗೆ ಇದು ಚಾಪಿ ಹಾಸಿ ಎಲ್ಲ ಒಣಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ಯಾನಿನ ಕೆಳಗಡೆ ಒಣಗ್ತಾ ಇದ್ದಾವೆ ಇವಾಗ. ಮತ್ತು ಇಲ್ಲಿ ನೋಡಿರಿ ನಮ್ಮ ಹಸ್ಬೆಂಡ್ ಬಂದರು ಇವಾಗ. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮಾರ್ಕೆಟಿಂಗು. ಎಲ್ಲ ರೊಜ್ಜಾಗಿರ್ತೈತೆ ಮಾರ್ಕೆಟೆಲ್ಲ. ನನಗಂತೂ ಹೋಗಕ್ಕೆ ಇವತ್ತು ಬೇಸರ ಆಗ್ತಾಯಿತ್ತು, ಕೆಲಸ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟೈತೆ. ಆದರೆ ನೋಡಿರಿ ಇವಾಗ ಬಂದಿದ್ದೀವಿ ಮಾರ್ಕೆಟ್. ನಿಂಬೆಹಣ್ಣು ಮಳೆ ಬಂದುಬಿಟ್ಟಿದಲ್ಲ ಫ್ರೆಂಡ್ಸ್. ಎಲ್ಲ ನೋಡ್ರಿ ಎಲ್ಲ ನೀರು ಆಗ್ಬಿಡುತ್ತೆ. ಅಯ್ಯಯ್ಯ ನಾನು ಹೆಂಗೆ ಹೋಗಿ ಬೈಟು ಗಾಡಿ ಕುಂದಿರ್ಬೇಕಂತಪ್ಪ. ಅದನ್ನೇ ಯೋಚನೆ ಮಾಡೋದಿದ್ದೆ ನಾನು. ಗಂಡ ಅಂದರೆ ಹಿಂಗಿರಬೇಕು. ಕರೆಕ್ಟ್ ಟೈಮಿಗೆ ಬಂದು ಬಾ ಗಾಡಿಯಾಗ ಕುಂದ್ರ ಅಂತ ಹೇಳಿದ್ರು. ಅದೇ ಯೋಚನೆ ಮಾಡ್ತಾಯಿದ್ದೆ ಹೆಂಗೆ ಹೋಗ್ಬೇಕಪ್ಪ ಈ ರೊಜ್ಜಿನಲ್ಲಿ ಅಂತ. ನೋಡಿ ಫ್ರೆಂಡ್ಸ್ ಮಳೆ ಬಂದಿತ್ತಲ್ಲ ಫ್ರೆಂಡ್ಸ್. ಎಲ್ಲರೂ ಮಳೆ ನಿಂತಿಂದ ಇವಾಗ ಬಂದಾರ ನೋಡ್ರಿ. ಮಾವಿನ ಹಣ್ಣು ನೋಡ್ರಿ ಎಷ್ಟು ಚಂದ ಅದಾವೆ. हमारे आंटी जाओ कौन अभी आगे जाओ. ಆಂಟಿ ಮಾವಿನ ಹಣ್ಣು ಹೆಂಗ್ರಿ? 3 ರೂಪಾಯಿಗೆ 3 ಕಿಲೋ ಐತೆ. ಇದು ಡ್ರ್ಯಾಗನ್ ಫ್ರೂಟ್ 130. 20 ರೂಪಾಯಿ ಕಿಲೋ. ನೋಡ್ರಿ ಫ್ರೆಂಡ್ಸ್ ಮಾವಿನ ಹಣ್ಣು ತೋತಾಪರಿ ಅಲ್ಲ ಇದು ನೋಡಿ. ಏನು 2 ಹಾಕಿದ್ರೆ 1 ಕಿಲೋ ಆಗ್ಬಿಡ್ತೈತಾ? 2.5 ಕಿಲೋ 50 ರೂಪಾಯಿ. ಇದ್ದಾಗ 2.5 ಕಿಲೋ ಹಾಕಿನಿ. 1 ಕೆಜಿ ಒಂದು ಬರಲ್ಲ ನೋಡ್ರಿ. ಮಾವಿನ ಹಣ್ಣು ತೊಗೊತಾ ಇದ್ದೀವಿ. ಬೇಡ 50 ರೂಪಾಯಿಗೆ 100 ಕಿಲೋ ನೋಡ್ರಿ. ಇಲ್ಲ ನೋಡ್ರಿ ಇದು 10 ರೂಪಾಯಿ. ಹೋ ಥ್ಯಾಂಕ್ ಯು. ನೋಡ್ರಿ ಇದು 10 ರೂಪಾಯಿಗೆ ಒಂದು, ನಮಗೆ 20 ರೂಪಾಯಿ 3 ಕೊಟ್ಟಿದ್ದಾರೆ ನೋಡ್ರಿ ಅಕ್ಕ. ಅಂದೇವು नहीं लो बस आಯ್ತು. ಆರಾಮಣ್ಣ? ಯಾಕೆ ಇಷ್ಟು ದಿನ ಬಂದಿರಲಿಲ್ಲ? ಹೋದ್ಸರಿ ಹೌದಾ? ನಿಮ್ಮ ಪಪ್ಪ ಬಂದಿದ್ರಲ್ಲ, ತಗೊಂಡು ಹೋಗ್ತಾ ಇದ್ವಿ ನಾವು. ಫ್ಯಾಮಿಲಿ ಎಲ್ಲ ಅಲ್ಲೇ ಇರ್ತಾರೆ, ಊರಿಗೆ ಇರ್ತಾರೆ. ಹೌದಾ? ಚಿನ್ನರೇ ನಾನು ಒಬ್ಬನೇ ಇರೋದು. 2 ತಿಂಗಳ 3 ದಿನಕ್ಕೆ ಒಂದ್ಸಲ ಹೋಗೋದು ಬರೋದು. ಹೆಂಗೆ ಫ್ಯಾಮಿಲಿ ಅಲ್ಲೇ ಇರ್ತಾರೆ ಊರಿಗೆ. ಅಂದ್ರೆ ತಣುಕು ವಿಜಯವಾಡ ದಾಟಿ 150 ಕಿಲೋಮೀಟರ್ ಮುಂದೆ ಹೋಗ್ಬೇಕಲ್ಲ. ದೂರ ಐತ್ರಿ, ಇಲ್ಲಿಗೆ 850 ಕಿಲೋಮೀಟರ್ ಐತಿ ಇಲ್ಲಿಂದ. ಮಾವಿನಕಾಯಿ ಚಟ್ನಿ 1 ಕಿಲೋ ಎಷ್ಟು? ಅದೇ ಮಾಡ್ಕಿದೆ 160 ರೂಪಾಯಿ ಮಾಡಕತ್ತಂರಿ ಕೆಜಿ. ನೋಡ್ರಿ ಮಾವಿನಕಾಯಿ ಚಟ್ನಿ ತಗೊಂತ ಇದ್ವಿ. ಮಾಡ್ತೀವಿ ಅಣ್ಣ ಇದ್ದೆ ತೋರ್ಸೋಣ. ಅದ್ರಾಗ ಎಣ್ಣೆ ಅಂತ ಅರ್ಥ ಐತೆ. ಎಣ್ಣೆ ಇರೋದೇ ಕೊಡ್ರಿ. ಅದಕ್ಕೆ ಎಣ್ಣೆ ಐತೆ ಅಂತ ಇಟ್ಕೊಡಿ. ನೋಡ್ರಿ ಯಾವಾಗಲೂ ನಾವು ಇವ್ರ ಕಡೆನೇ ತೊಗೊತೀವಿ ನೋಡಿ ಫ್ರೆಂಡ್ಸ್. ನಾವು ಸ್ವಲ್ಪ ದಿನ ಮುಂಚೆ ನಾವು ಕುಷ್ಟಗಿಲಿ ಇದೀವಲ್ಲ, ಅಲ್ಲಿನೂ ಇದೇ ಎಣ್ಣೆ ಇದ್ರೆ ಅಲ್ಲಿನೂ. ಇವಾಗೂ ಇಲ್ಲಿ ಇವ್ರ ಕಡೆನೇ ತೊಗೊತಾ ಇದ್ದೀವಿ. ಮಾವಿನಕಾಯಿ ನಿಂಬೆಕಾಯಿ 1 ಕಿಲೋ ತೊಗೊತಾ ಇದ್ದೀವಿ.
ಅವರು ತೆಲುಗು ಕನ್ನಡ ಎಲ್ಲ ಮಿಕ್ಸಿಂಗ್ ಮಾತಾಡ್ತಾ ಇದ್ದಾರಾ? ನೀವು ಎಲ್ಲ ಕಲ್ಕೋಬೇಕಣ್ಣ. ಹಿಂದಿ ತೋ ಮಾತಾಡ್ತಾರೆ. ಹಿಂದಿ ಕಲಿಬೇಕು ಮೇನ್. ಹಿಂದಿ ಇದ್ರೆ ಸಾಕು, ಎಲ್ಲ ದುನಿಯಾಗಡೆ ಎಲ್ಲ ಇರ್ತದೆ. ಹಾಂ, ಉಳಿದು ಯಾವ್ದು ಅದು ಬೇಡ ನನಗೆ. ಇದು ಮಾವಿನಕಾಯಿ ಚಟ್ನಿ, ಇದು 2 ನಿಂಬೆಕಾಯಿ ಚಟ್ನಿ ನೋಡ್ರಿ. ಒಂದು ಹಳದಿ ಕಲರ್, ಒಂದು ಕೆಂಪು. 125 ಮೂವತ್ತದು 20 ಹಾಂ 150 ರೂಪಾಯಿ. ಅಣ್ಣ 150 ಆಗಿತ್ತು. ಹಾಲು ಸರಿಯಲ್ಲ, ಡ್ಯಾಮೇಜ್ ಬರಕತ್ತದ. ಮಳೆ ಬರ್ತೈತೆ ಅಣ್ಣ. ಮತ್ತೆ ಮಳೆ ಬಂದು ವ್ಯಾಪಾರ ಇದು ಮಾಡಿಬಿಡ್ತೀವಿ. ಇವತ್ತು ಮಳೆ ಬಂದಿಲ್ಲ ಕಡೆ ವ್ಯಾಪಾರ ಬೇಸ್ ನಡ್ತೈತೆ. ಮಳೆ ಬಂದು ಸ್ವಲ್ಪ ಮಂದಿ ಎಲ್ಲ ನಿಂತ್ಬಿಟ್ಟು. ಅಚಾನಕ್ ಬಂತಲ್ಲ ಮಳೆ ಒಮ್ಮಿಂದ. ನೋಡ್ರಿ, ಇಲ್ಲಿ ಕರಿಬೇವು ಮತ್ತು ಪುದೀನ ತೊಗೊತಾ ಇದ್ದೀವಿ. ಇದು 10 ರೂಪಾಯ್ದು ನೋಡ್ರಿ. ಎಣ್ಣೆ ಕೊಟ್ಟಿದ್ದು ಎಷ್ಟು ತಗೊಂಡು ಕೊಟ್ಟಿದ್ದಾರೆ ನೋಡ್ರಿ. ಹಾಂ ನೈಲು, ಇದೊಂದು 10 ರೂಪಾಯ್ದು ಪುದೀನ ನೋಡ್ರಿ, ಎಷ್ಟು ಮಸ್ತ್ ಐತೆ. ಥ್ಯಾಂಕ್ ಯು ಅಣ್ಣ. ಕಾಯಿ ತೊಗೊತಾ ಇದ್ದೀವಿ 30 ರೂಪಾಯಿಗೆ 1 ಕಿಲೋ. ಅವ್ರು 40 ಅಂತ ಅಂದಿದ್ರು, ನಾನು 30 ರೂಪಾಯಿ ಮಾಡಿ ತೊಗೊತಾ ಇದ್ದೀನಿ ನೋಡ್ರಿ. ಆಯ್ತು ಹೇಳ್ರಿ, ಕೊಡಿ. ಕವರ್ ಪಕಡು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಮತ್ತು ಯಾರು ಹೊಸ್ದಾಗಿರ್ತೀರಾ ನಮ್ಮ ಚಾನಲ್ಗೆ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಮತ್ತು ಅಲ್ಲಾ ಹಾಫೀಸ್.